ಬಹುಶಃ ಇದೇನೋ ಆಗಂಗಿಲ್ಲ ಕ್ಯಾಬಿನೆಟ್ಟು. ಹೌದು, ಏನೋ ನವಂಬರ್ಗೆ ಹೋದರೂ ಹೋಯ್ತೆ ಅಂತ. ಹಾಂ, ಆಷಾಢ ಈಗ ಆಷಾಢ ಅಂತ ಶುರುವಾಗಿದೆ. ಆಸ್ಪಿರೆಂಟ್ಗಳು ಆಷಾಢನೂ ಬೇಡ ಶ್ರಾವಣನೂ ಬೇಡ ಕೊಟ್ಟರೆ ಸಾಕು ಅಂತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಆಸ್ಪಿರೆಂಟು. ಕೆಲವರು ಬಹಿರಂಗವಾಗಿ ಓಪನ್ ಆಗಿ ಜೋರಾಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಬಟ್ ಡಿ ಕೆ ಅವರ ಎದುರುಗಡೆ ಧೈರ್ಯವಾಗಿ ಮಾತಾಡೋ ಏನೋ ಇದು ಶಕ್ತಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ. ಇನ್ನು ಹೈಕಮಾಂಡ್ಗೆ ಚಾಡಿ ಚುಚ್ಚಿ ಏನು ಉಲ್ಟಾ ಮಾಡಿಸ್ಬಿಡ್ತಾರೋ ಅಂತ ಭಯ ಒಂದು ಕಡೆ ಇದೆ. ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿರೋದು ನೋಡಿದ್ರೆ ಅವ್ರಿಗೇನು ಅರ್ಜೆನ್ಸಿ ಇದ್ದಂಗಿಲ್ಲ, ಯಾವ ಒತ್ತಡನೂ ಇಲ್ಲ. ನಮ್ಮ ನಾಯಕರು ಬರಬೇಕು, ಫಾರಿನ್ಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವ್ರು ವಾಪಸ್ ಬರಬೇಕು, ಬಂದ ನಂತರ ಕರೀತಾರೆ, ಕರೆದ್ರೆ ಹೋಗಿ ಮಾತಾಡ್ತೀನಿ ಅನ್ನುವ ಮೂಲಕ ಇವರ ಅರ್ಜೆಂಟ್ ಅಸ್ತ್ರ ಇತ್ತಲ್ಲ, ಇವ್ರದ್ದೆಲ್ಲ ಅರ್ಜೆಂಟ್ ಅಸ್ತ್ರ ಇತ್ತಲ್ಲ, ಅದಕ್ಕೆ ತಣ್ಣೀರು ಎರಚೋ ಕೆಲಸನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಉಳಿದ ಎಷ್ಟು 14 ಇನ್ನು 20 ಖಾತೆ ಇದೆಯಲ್ಲ, 20 ಖಾತೆಯ ಕೆಲಸ ಕೂಡ ಅವರು ಹಗಲು ರಾತ್ರಿ ಕೂತು ಮಾಡ್ತಾರೆ. ಹಂಗೇನಿಲ್ಲ, ಮಾಡ್ತಾರೆ. ಬೇಕಾದ್ರೆ ಈಗ ಸೆಷನ್ ಇದೆಯಲ್ಲ, ನೆಕ್ಸ್ಟು ಸೆಷನ್ನಲ್ಲಿ 14 ಜನ ಎಮ್ ಎಲ್ ಎ ಮಿನಿಸ್ಟರ್ಗಳ ಕೈಲಿ ಆನ್ಸರ್ ಮಾಡಿಸ್ತಾರೆ. ಅದೇನು ದೊಡ್ಡ ಮ್ಯಾಟ್ರೇ ಅಲ್ಲ, ನಿಭಾಯಿಸ್ತಾರೆ. ಕ್ಯಾಬಿನೆಟ್ಟಲ್ಲಿ ವಿಚಾರಗಳು ಯಾವ್ಯಾವ ಇಲಾಖೆದು ಏನೇನು ಇಶ್ಯೂಸ್ಗಳಿದೆ, ಎಲ್ಲೆಲ್ಲಿ ಫಂಡ್ಸ್ ಇದೆ, ಎಲ್ಲೆಲ್ಲಿ ಫಂಡ್ಸ್ ಬೇಕಾಗಿದೆ ಅನ್ನುವ ಕಡತಗಳನ್ನ ಆಫೀಸರ್ಸ್ಗಳ ಮೂಲಕ ತಗೋತಾರೆ, ಅನುಮೋದನೆ ಕೊಡ್ತಾರೆ, ಕೆಲಸ ಮಾಡ್ತಾರೆ. ಆದರೆ ಆಸ್ಪಿರೆಂಟ್ಗಳ ನೋವು ಭಾಳ ಘೋರವಾಗಿದೆ. ಅವ್ರ ನೋವು ಅವ್ರು ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಪ್ರತ್ಯೇಕವಾಗಿ ಆಲ್ರೆಡಿ ಸಭೆಗಳು ಶುರು ಮಾಡಿದ್ದಾರೆ ಲೀಡರ್ಗಳು. ಇನ್ನೊಂದು ಕಡೆ ಇವ್ರನ್ನ ಮುಟ್ಟಿದ್ರೆ ಆಗುತ್ತಾ, ಇವ್ರನ್ನ ಮುಟ್ಟಿದ್ರೆ ಬರ್ತದಾ, ಆಮೇಲೆ ದೆಹಲಿ ನಾಯಕರನ್ನ ಭೇಟಿ ಮಾಡಿದ್ರೆ ಆಗುತ್ತಾ, ಭಾಳಷ್ಟು ಏನೋ ಒತ್ತಡ ತಂತ್ರವನ್ನು ಅನುಸರಿಸೋಕೆ ಶುರು ಮಾಡಿದ್ದಾರೆ ಯಾರೋ ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಆಸ್ಪಿರೆಂಟ್ಗಳು. ಮುಖ್ಯಮಂತ್ರಿಗಳಿಗೇನು ಅದೆಲ್ಲ ಏನು ಕೇರ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಒಟ್ಟಾರೆಯಾಗಿ ನೋಡಬೇಕು ಅಂತ ಹೇಳಿದ್ರೆ ನೆನ್ನೆ ಹೇಳ್ತಾ ಇದ್ದೋ ನಾವು, ಏನೋ ಈಗೇನಾರ 20 ಜನಕ್ಕೆ ಕೊಟ್ಬಿಟ್ರೆ ದೊಡ್ಡ ಪ್ರೆಷರ್ ಶುರುವಾಗುತ್ತೆ, ನನಗೆ ಅದು ಬೇಕು ಇದು ಬೇಕು ಅಂತ ಶುರುವಾಗುತ್ತೆ. ಎರಡನೇದು ನಿಗಮ ಮಂಡಳಿಗಳು ಕೆಲವು ಕೂತಿರೋರು ಅವರು ದೊಡ್ಡ ಆಸ್ಪಿರೆಂಟ್ಗಳಿದ್ದಾರೆ, ಒಂದಷ್ಟು ಸಂಪನ್ಮೂಲಗಳ ಜೊತೆಗೆ ಅವರು ಕೂತ್ಕೊಂಡಿದ್ದಾರೆ. ಅವ್ರುಗಳನ್ನ ಆ ಕಾಂಪಿಟೇಟರ್ಸ್ಗಳನ್ನ ಸ್ವಲ್ಪ ದೂರ ಮಾಡಬೇಕಾಗತ್ತೆ. ಈಗ ಮೊನ್ನೆ ಏನೋ ಹರಿಪ್ರಸಾದ್ ಅವ್ರು ಹೇಳ್ತಾ ಇದ್ರು, BK ಹರಿಪ್ರಸಾದ್ ಅವರು, ನಿಗಮ ಮಂಡಳಿ ಆಸ್ಪಿರೆಂಟ್ಗಳು 2 ವರ್ಷ ಆಗಿದೆಯಲ್ಲ, ಅಲ್ಲೇ 3 ವರ್ಷ ಆಯಿತು, ನೀವು ಬಿಟ್ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇದೊಂದು ಹೊಸ ಜವಾಬ್ದಾರಿ ಮತ್ತು ಹೊಸ ತಲೆನೋವು. ಈ ಎಲ್ಲ ತಲೆನೋವುಗಳನ್ನ ಮೈ ಮೇಲೆ ಎಳ್ಕೊಳ್ಳೋದ್ರ ಬದಲು ಯಾಕೆ ಇದು ಎಕ್ಸ್ಪ್ಯಾನ್ಷನ್ನೇ ಮುಂದೂಡ್ತಾ ಹೋಗಬಾರ್ದು ಅನ್ನುವ ವಿಚಾರ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಇದ್ದರೂ ಆಶ್ಚರ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್.